ಶ್ರೀನಿವಾಸಪುರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಕೃಷಿ ಪರಿಕರ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಹತ್ವದ ಸಭೆ ನಡೆಯಿತು. ಸಭೆಯ ನಂತರ ಸಂಘದ ಸದಸ್ಯರು ತಾಲೂಕು ಕಚೇರಿ ಹಾಗೂ ಕೃಷಿ ಇಲಾಖೆ ಕಚೇರಿಗೆ ತೆರಳಿ ತಮ್ಮ ವಿವಿಧ ಬೇಡಿಕೆಗಳ ಮನವಿ ಪತ್ರಗಳನ್ನು ಸಲ್ಲಿಸಿದರು. ಕೇಂದ್ರ ಸರ್ಕಾರದ ಗಮನಕ್ಕೆ ತಮ್ಮ ಸಮಸ್ಯೆಗಳನ್ನು ತರಲು ತಾಲೂಕು ಕಚೇರಿಗೆ ಮತ್ತು ಕೃಷಿ ಇಲಾಖೆಗೆ ಅಧಿಕಾರಿಗಳ ಮೂಲಕ ಮನವಿ ಮಾಡಲಾಯಿತು. ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ರವರು ಮಾತನಾಡಿ, ದೇಶಾದ್ಯಂತ ಕೃಷಿ ಪರಿಕರ ಮಾರಾಟಗಾರರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಕೇಂದ್ರ ಸರ್ಕಾರ ತಕ್ಷಣವೇ ಶಾಶ್ವತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಯೂರಿಯಾ ರಸಗೊಬ್ಬರದ ಜೊತೆ ಇತರೆ ಗೊಬ್ಬರಗಳನ್ನು ಕಡ್ಡಾಯ ಟ್ಯಾಗಿಂಗ್ ಮಾಡುವುದರಿಂದ ಡೀಲರ್ಗಳಿಗೆ ಅನೇಕ ತೊಂದರೆಗಳು ಉಂಟಾಗುತ್ತಿವೆ. ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಅವರು ಹೇಳಿದರು. ಯೂರಿಯಾ ಹಾಗೂ ಇತರೆ ರಸಗೊಬ್ಬರಗಳನ್ನು ಡೀಲರ್ಗಳಿಗೆ ಎಫ್ಎಲ್ ಮೂಲಕ ವಿತರಿಸಬೇಕು. ಕೃಷಿ ಪರಿಕರಗಳು ಕಳಪೆ ಗುಣಮಟ್ಟದ್ದಾಗಿದ್ದರೆ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಉತ್ಪಾದಕರ ಮೇಲೆ ಹಾಕಬೇಕು. ಡೀಲರ್ಗಳನ್ನು ಅನಗತ್ಯವಾಗಿ ಹೊಣೆಗಾರರನ್ನಾಗಿಸಬಾರದು ಎಂದು ಒತ್ತಾಯಿಸಿದರು. ಎಲ್ಲ ರಾಸಾಯನಿಕ ಗೊಬ್ಬರಗಳ ಮಾರಾಟದ ಮೇಲೆ ಡೀಲರ್ಗಳಿಗೆ ಕನಿಷ್ಠ 5% ಲಾಭಾಂಶ ನೀಡಬೇಕು. ಬಿತ್ತನೆ ಬೀಜದ ಸಾತಿ ಪೋರ್ಟಲ್ ಅನ್ನು ಮಾರಾಟ ಸ್ನೇಹಿಯಾಗಿ ರೂಪಿಸಬೇಕು ಎಂದು ಮನವಿ ಮಾಡಿದರು. ಇದಲ್ಲದೆ ರೈತರಿಗೆ ರಸಗೊಬ್ಬರ ವಿತರಣೆ ಮಾಡಲು ಎಫ್ಐಡಿ ಮತ್ತು ಕೆ ಕಿಸಾನ್ ತಂತ್ರಾಂಶದ ಕಡ್ಡಾಯ ಬಳಕೆಗೆ ವಿನಾಯಿತಿ ನೀಡಬೇಕು ಎಂದು ಆಗ್ರಹಿಸಿದರು. ಏಪ್ರಿಲ್ 27ರಂದು ದೇಶವ್ಯಾಪಿ ಭಾರತ್ ಬಂದ್ಗೆ ಬೆಂಬಲ ಸೂಚಿಸಿ ಕೋಲಾರ ಜಿಲ್ಲೆ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಎಲ್ಲಾ ಕೃಷಿ ಪರಿಕರ ಮಾರಾಟಗಾರರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ. ಸರ್ಕಾರ ತಕ್ಷಣವೇ ಈ ಬೇಡಿಕೆಗಳನ್ನು ಈಡೇರಿಸಿ ಕೃಷಿ ಪರಿಕರ ಮಾರಾಟಗಾರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಸಂಘದ ಸದಸ್ಯರು ಆಗ್ರಹಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾರತದಾದ್ಯಂತ ಕೃಷಿ ಪರಿಕರ ಮಾರಾಟಗಾರರ ಅನೇಕ ಬೇಡಿಕೆಗಳನ್ನು ಈಡೇರಿಸಲು ಎಲ್ಲ ಸೇರಿ ಈ ದಿನ ಒಂದು ದಿನದ ಬಂದನ್ನು ಆಚರಿಸ್ತಾ ಇದ್ದಾರೆ ಭಾರತದಾದ್ಯಂತ. ಕಾರಣ ಏನೆಂದರೆ, ಇಲ್ಲಿ ಯೂರಿಯಾ ರಸಗೊಬ್ಬರ ಮತ್ತು DAP ರಸಗೊಬ್ಬರಗಳ ಕೊರತೆಯಿಂದ ಕೇಂದ್ರ ಸರ್ಕಾರವು ಅನೇಕ ನಿಬಂಧನೆಗಳನ್ನು ಮಾರಾಟ ಮಾಡಲಿಕ್ಕೆ ವಿಧಿಸಿದೆ. ಅದರಲ್ಲಿ ಇಲ್ಲಿ ನಮ್ಮ ಪ್ರಾಬ್ಲಮ್ ಏನಂದರೆ, ಯೂರಿಯಾ ರಸಗೊಬ್ಬರದ ಜೊತೆ ಇನ್ನಿತರ ಗೊಬ್ಬರಗಳನ್ನು ಟ್ಯಾಗಿಂಗ್ ಮಾಡುವುದು ಬಂದ್ ಮಾಡಬೇಕು. ಏನು ಮಾಡ್ತಾ ಇದ್ದಾರೆ, ಯೂರಿಯಾ ನಮಗೂ ಒಂದು ಲೋಡ್ ಯೂರಿಯಾ ಬೇಕು ಅಂತ ಡೀಲರ್ ಕೇಳಿದರೆ ಕಂಪ್ನಿಗಳವ್ರು ಏನು ಮಾಡ್ತಾರೆ, ಅದ್ರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂದ್ಬಿಟ್ಟು ಎಲ್ಲನೂ ಟ್ಯಾಗಿಂಗ್ ಮಾಡ್ತಿದ್ದಾರೆ. ಇಷ್ಟು ತಗೊಂಡ್ರೆ ಮಾತ್ರ ನಿಮಗೆ ಗೊಬ್ಬರ ಕೊಡ್ತೀವಿ ಅಂತ, ಲಿಂಕ್ ಅಂದರೆ ಟ್ಯಾಗಿಂಗ್ ಅಂತ. ಅದು ನಾವು ತಗೊಳ್ತೀವಿ, ಬೇರೆ ಯಾವುದೋ ನಮ್ಗೆ ಇಷ್ಟ ಬಂದಿದ್ದು ಒಳ್ಳೆ ಕಂಪ್ನಿದು ಮೈಕ್ರೋನ್ಯೂಟ್ರಿಯೆಂಟ್ ಏನಿದೆ, ಯಾಕಂದರೆ ಅವಶ್ಯಕತೆ ಇದೆ, ಅದು ನಾವು ತಗೊಂಡು ಮಾರ್ತೀವಿ. ಆದರೆ ಕಡ್ಡಾಯವಾಗಿ ನೀವು ಇದನ್ನು ತಗೊಂಡ್ರೆ ಮಾತ್ರ ಮಾರ್ತೀವಿ ಅನ್ನೋ ಅಂಥದ್ದನ್ನು ಕೊಟ್ಟು ತಲೆ ಮೇಲೆ ಏರಿ ಡೀಲರ್ಗಳಿಗೆ ಸಪ್ಲೈ ಮಾಡ್ತಿದ್ದಾರೆ ಆ ಯೂರಿಯಾ. ಆದ್ದರಿಂದ ಇದನ್ನು ಈ ಟ್ಯಾಗಿಂಗ್ ಮಾಡೋದನ್ನು ಬಂದ್ ಮಾಡಬೇಕು. ಆಮೇಲೆ ಯೂರಿಯಾ ಮತ್ತು ಇನ್ನಿತರ ರಸಗೊಬ್ಬರಗಳನ್ನು ಡೀಲರ್ಗಳಿಗೆ FOL ಮೂಲಕ ವಿತರಿಸಬೇಕು. FOL ಮೂಲಕ ವಿತರಿಸಬೇಕು. ಏನಂದರೆ, ಇಲ್ಲಿ ಗೊಬ್ಬರ ಬರುತ್ತೆ. ಇವಾಗ ಉದಾಹರಣೆಗೆ ಯೂರಿಯಾ 266 ರೂಪಾಯಿ ಒಂದು ಮೂಟೆಗಿದೆ. 266 ರೂಪಾಯಿ ಬಿಲ್ ಆದರೆ ಮತ್ತು ಟ್ರಾನ್ಸ್ಪೋರ್ಟೇಷನ್, ಅಲ್ಲಿ ನಮ್ಮಲ್ಲಿ ಅರ್ಧ ಟ್ರಾನ್ಸ್ಪೋರ್ಟೇಷನ್ ಕೊಡಿ, ಇಳಿಸ್ಲಿಕ್ಕೆ ದುಡ್ಡು ಕೊಡಿ ಅಂತ ಕೇಳಿದಾಗ 300 ರೂಪಾಯಿ ಖರ್ಚು ಬರ್ತಾ ಇದೆ. ಆದರೆ 300 ರೂಪಾಯಿ ನಮಗೆ ಡೀಲರ್ಗೆ ಒಂದು ಮೂಟೆಗೆ ಖರ್ಚು ಬರುತ್ತೆ. ಏನು, ಅಲ್ಲಿಂದ ಬಂದು ಸಾಗಾಣಿಕೆ ಮತ್ತು ಇಲ್ಲಿ ಇಳಿಸ್ಲಿಕ್ಕೆ ಅಂತ. ಆದ್ದರಿಂದ ಇದು ನಾವು 266 ರೂಪಾಯಿ ಮಾರಬೇಕಾಗುತ್ತೆ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ. ಆದ್ದರಿಂದ ಈ ಸಾಗಾಣಿಕೆ ವೆಚ್ಚ ಮತ್ತು ಇದನ್ನೇನೋ ಇಳಿಸುವಂಥದ್ದು, ಇದನ್ನು ಲೇಬರ್ ಇದನ್ನು ಅವರು ಕಂಪ್ನಿಯವರೇ ಭರಿಸಬೇಕು ಅಂತ ನಮ್ಮ ಒಂದು ಬೇಡಿಕೆ. ಮತ್ತು ಇಲ್ಲಿ ಏನು ಮಾಡ್ತಾರೆ, ಕಂಪ್ನಿಗಳವರು ನಮಗೆ ರಸಗೊಬ್ಬರ ಅಥವಾ ಕ್ರಿಮಿನಾಶಕ ಏನೋ ಸಪ್ಲೈ ಮಾಡಿರ್ತಾರೆ. ಅದರಲ್ಲಿ ಕಂಪ್ನಿಗಳ ತಪ್ಪಿನಿಂದ ಏನು ಮಾಡ್ತಾರೆ, ಒಂದು ಕಳಪೆ ಗುಣಮಟ್ಟದ್ದೇನೋ ಬಂದಿರುತ್ತೆ. ಕಳಪೆ ಗುಣಮಟ್ಟದ್ದು ಬಂದಾಗ ನಮ್ಮಲ್ಲಿ ವಿಜಿಲೆನ್ಸ್ನವ್ರು ಬಂದಾಗ ಏನು ಮಾಡ್ತಾರೆ, ಇಲ್ಲಿ ಯಾರು ನಾವು ಮಾರಾಟ ಮಾಡ್ತಾ ಇದ್ದೀವಿ
ನಮ್ಮನ್ನು ಹಿಡ್ಕೊಂಡು ನಮ್ಮ ಮೇಲೆ ಕೇಸ್ ಬುಕ್ ಮಾಡ್ತಿದ್ದಾರೆ. ಅದು ತಯಾರು ಮಾಡೋರು ಕಂಪ್ನಿಯವರು. ಆ ಕಂಪ್ನಿಯವರು ಏನು ಕೊಟ್ಟರೆ ಇಲ್ಲಿ ಡೀಲರ್ ಏನು ಮಾಡ್ತಾರೆ ಅದನ್ನು ಮಾರ್ತಾರೆ. ಅದರ ಬದಲಿಗೆ ಏನಾದರೂ ಈ ಕಳಪೆ ಗುಣಮಟ್ಟದ್ದು ಯಾವುದೇ ಆದರೂ ಬಂದಿದ್ರೆ ಅದು ಕಂಪನಿಯವರನ್ನು, ಯಾವುದೇ ಕಂಪನಿಯವರನ್ನು ಕಳಪೆ ಗುಣಮಟ್ಟ ಏನಾದರೂ ಇದ್ದರೆ ಕಂಪನಿಯವರನ್ನು ಹೊಣೆಗಾರರನ್ನಾಗಿ ಮಾಡಿ ಏವನ್ನಾಗಿ ಮಾಡಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಈ ಡೀಲರನ್ನು ಸಾಕ್ಷಿಗಾರರನ್ನಾಗಿ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಇನ್ನೊಂದು, ಎಲ್ಲ ರಾಸಾಯನಿಕ ಗೊಬ್ಬರದ ಮಾರಾಟದ ಮೇಲೆ ಏನು ರೇಟು ಕಂಪ್ನಿಯಿಂದ ಬರುತ್ತೆ ಅದೇ ರೇಟ್ಗೆ ನೀವು ಮಾರಬೇಕು ಅಂತ ನಮ್ಮಲ್ಲಿ ಏರಿಕೆ ಮಾಡ್ತಾರೆ. ಇನ್ನು ಅಂಗಡಿ ಇಟ್ಟಿರೋದು, ದೊಡ್ಡ ದೊಡ್ಡ ಗೋಡನ್ಗಳು ಮಾಡೋದು, ಬಾಡಿಗೆ ಅದು ಇದು ಎಲ್ಲ ಹುಡುಗರ ಸಂಬಳ ಎಲ್ಲಿಂದ ಬರುತ್ತೆ? ಅದರ ಬದಲಿಗೆ ಏನು ಎಲ್ಲ ರಾಸಾಯನಿಕ ಗೊಬ್ಬರ ಮಾರಾಟಗಾರರಿಗೆ 8% ಅಷ್ಟು ಕಂಪ್ನಿಯವರು ಲಾಭಾಂಶವನ್ನು ಡಿಕ್ಲೇರ್ ಮಾಡಿಕೊಡ್ಬೇಕಾಗುತ್ತೆ. ಇನ್ನು ಬಿತ್ತನೆ ಬೀಜದ